ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಶಾಲಾ ಯೂನಿಫಾರ್ಮ್ ಧರಿಸಿದಂತ ಇಬ್ಬರು ಹುಡುಗಿಯರು ಅಪಾರ್ಟ್ಮೆಂಟ್ನ ಕೆಳಗೆ ನಿಲ್ಲಿಸಿದಂತ ಸ್ಕೂಟರ್ ಅನ್ನು ಕದ್ದಿದ್ದಾರೆ. ಈ ವಿಡಿಯೋದಲ್ಲಿ ದುರ್ಗಕುಂಡ್ನ ಕಬೀರ್ ನಗರದಲ್ಲಿರುವಂತಹ ಅಪಾರ್ಟ್ಮೆಂಟ್ ಒಂದರಲ್ಲಿ ನಿಲ್ಲಿಸಿದ ಸ್ಕೂಟರ್ ಚಲಾಯಿಸಿಕೊಂಡು ಹುಡುಗಿಯೊಬ್ಬಳು ಹೋಗ್ತಾ ಇರುವಂಥದ್ದನ್ನು ಕಾಣಬಹುದು. ಈ ಘಟನೆಯ ಸುದ್ದಿಯು ಸುತ್ತಲಿನ ಪ್ರದೇಶದಲ್ಲಿ ಹರಡಿದ ನಂತರ ಜನರು ಅಭಯ್ ಡಿಯೋಲ್ ಅಭಿನಯದ ಚಿತ್ರದ ಬಗ್ಗೆ ನೆನಪು ಮಾಡಿಕೊಂಡಿದ್ದಾರೆ. ಅಲ್ಲಿನ ಪಾತ್ರಗಳು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಇನ್ನು ವರದಿಗಳ ಪ್ರಕಾರ ಸ್ಕೂಟಿಯ ಮಾಲೀಕರಾದಂತಹ ಸಾರಿಕಾ ಸಿಂಗ್ ಬುಲ್ಪುರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿರುವಂಥದ್ದು. ಸದ್ಯ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿ ವಿದ್ಯಾರ್ಥಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. NCAB ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಗಣೇಶ ಹಬ್ಬದ ಸಡಗರ ಇನ್ನೂ ಕೂಡ ಮುಂದುವರಿತಾ ಇದೆ. ಹಿಂದೂ ಮುಸಲ್ಮಾನರು ಕೆಲವೆಡೆ ಒಟ್ಟಾಗಿ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಶಾರುಖ್ ಖಾನ್ ಹಾಗೂ ಸಲ್ಮಾನ್ ಖಾನ್ ಸಹೋದರಿ ಮನೆಯಲ್ಲಿ ಗಣೇಶ ಹಬ್ಬವನ್ನು ಪ್ರತಿ ವರ್ಷ ಜೋರಾಗಿ ಆಚರಿಸ್ತಾರೆ. ಸಲ್ಲು ಕೂಡ ಫ್ಯಾಮಿಲಿ ಸಮೇತ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಸಹೋದರಿಯ ಮಗಳು ಆಯತ್ ಖಾನ್ ಜೊತೆಯಲ್ಲಿ ಆರತಿ ಬೆಳಗಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಅರ್ಪಿತಾ ಖಾನ್ ಮನೆಯಲ್ಲಿ ನಡೆಯುವಂತಹ ಗಣೇಶ ಪೂಜೆಗೆ ಹಲವು ನಟನಟಿಯರು ಭಾಗಿಯಾಗ್ತಾರೆ. ಈ ಬಾರಿ ವರುಣ್ ಶರ್ಮಾ, ಓರಿ ಸೇರಿದಂತೆ ಕುಟುಂಬದ ಆಪ್ತರು ಈ ಒಂದು ಹಬ್ಬಕ್ಕೆ ಸಾಕ್ಷಿಯಾಗಿದ್ದರು. ಗಣಪತಿ ಮೂರ್ತಿ ವಿಸರ್ಜನಾ ಸಮಯದಲ್ಲಿ ಸಲ್ಲು ಎಲ್ಲರೊಟ್ಟಿಗೆ ಹೆಜ್ಜೆ ಹಾಕಿ ಖುಷಿಪಟ್ಟಿದ್ದಾರೆ. ಸಲ್ಮಾನ್ ಖಾನ್ ಸದ್ಯ ಸಿಕಂದರ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ತಮಿಳು ನಿರ್ದೇಶಕ AR ಮುರುಗದಾಸ್ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಶೂಟಿಂಗ್ ಸೆಟ್ನಲ್ಲಿ ಸಲ್ಲು ಗಾಯಗೊಂಡಿದ್ರು. ಪಕ್ಕೆಲುಬಿಗೆ ಪೆಟ್ಟಾಗಿತ್ತು. ಈ ವಿಚಾರವನ್ನು ಸ್ವತಃ ಅವರೇ ಬಹಿರಂಗಪಡಿಸಿದರು. ನೋವಿನ ನಡುವೆಯೂ ಕೂಡ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಇದನ್ನು ನೋಡಿ ಫ್ಯಾನ್ಸ್ ಸಂಪೂರ್ಣವಾಗಿ ಖುಷಿಯಾಗಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.